ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪನ್ನೀರ್ ಮತ್ತು ಗ್ರೀನ್ ಗೋಬಿ ಸಲಾಡ್ ಮಾಡುತ್ತಿದ್ದೇವೆ. ಗ್ರೀನ್ ಗೋಬಿಯನ್ನು ಫಸ್ಟ್ ಬಾಯ್ಲ್ ಮಾಡ್ಕೋಬೇಕು. ಆನಂತರ ಪನ್ನೀರ್ ಬಾಯ್ಲ್ ಮಾಡೋಕ್ಕೆ ಇಡಬೇಕು. ಬಾಯ್ಲ್ ಆದ ತಕ್ಷಣ ಈರುಳ್ಳಿ ಈ ಥರ ಕಟ್ ಮಾಡ್ಕೊಳ್ಳಿ. ಆನಂತರ ಒಂದು ಪಾತ್ರೆಗೆ 1-2 ಟೇಬಲ್ ಅಷ್ಟು ಆಯಿಲ್ ಹಾಕಿ. 2 ಟೇಬಲ್ ಅಷ್ಟು ಆಯಿಲ್ ಹಾಕಿ ಆಮೇಲೆ ಪನ್ನೀರ್ ಸೇರಿಸ್ಕೊಳ್ಳಿ. ಪನ್ನೀರ್ ಬಾಯ್ಲ್ ಮಾಡಬೇಕಾದ್ರೆ ನಾವು ಸಾಲ್ಟ್ ಹಾಕಿರ್ತೀವಲ್ಲ, ನೋಡ್ಕೊಂಡು ಹಾಕಿ ಸಾಲ್ಟು. ಮತ್ತು ಗ್ರೀನ್ ಗೋಬಿಗೂ ಸಾಲ್ಟ್ ಹಾಕಿರ್ತೀವಿ, ಸ್ವಲ್ಪ ಹಾಕ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ನಾನು ಬಾಯ್ಲ್ ಮಾಡಬೇಕಾದ್ರೆ ಹಾಕ್ಕೊಂಡಿದ್ದೀನಿ. ಆಯಿಲ್ ಜಾಸ್ತಿ ಯೂಸ್ ಮಾಡಬೇಡಿ. ಅದು ಸ್ವಲ್ಪ ರೋಸ್ಟ್ ಆದ ನಂತರ ಆನಿಯನ್ ಹಾಕ್ಕೊಳ್ಳಿ. ಆನಿಯನ್ ಸ್ವಲ್ಪ ರೋಸ್ಟ್ ಆಗೋದು ಬಿಡಿ. ನೋಡಿ, ಈ ಥರ ಬಾಯ್ಲ್ ಆಗಬೇಕು. ಬಾಯ್ಲ್ ಆದ ನಂತರ ರೆಡ್ ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಳ್ಳಿ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ರೆಡ್ ಚಿಲ್ಲಿ ಫ್ಲೆಕ್ಸ್ ಜೊತೆ ಆರಿಗ್ಯಾನೋ ಹಾಕ್ಕೊಳ್ಳಿ. ಆನಂತರ ಗ್ರೀನ್ ಗೋಬಿ ಹಾಕ್ಕೊಳ್ಳಿ. ಬಾಯ್ಲ್ ಮಾಡಿರ್ತೀರಲ್ಲ ಅದು ಹಾಕ್ಕೊಳ್ಳಿ. ಹೇಗೂ ಇದು ಬಾಯ್ಲ್ ಮಾಡಿರ್ತೀರಲ್ಲ, ಸ್ವಲ್ಪ ರೋಸ್ಟ್ ಆಗಾಕ್ಬಿಡಿ. ಇದ್ರ ಜೊತೆ ನೀವು ಇದು ಕ್ಯಾಪ್ಸಿಕಮು ಹಾಕ್ಕೋಬೋದು. ಇದ್ರ ಜೊತೆ ಅದನ್ನು ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳಿ 5 ಮಿನಿಟ್ಸು. ಕ್ಯಾಪ್ಸಿಕಮ್ ಹಾಕೋದಾದರೆ 5 ಮಿನಿಟ್ಸ್ ಬಾಯ್ಲ್ ಮಾಡ್ಕೋಬೇಕು. ಇದ್ರ ಜೊತೆ 2 ಡ್ರಾಪ್ಸ್ ಲೆಮನ್ ಹಾಕ್ಕೊಳ್ಳಿ. ಲೆಮನ್ ಯೂಸ್ ಮಾಡಬೇಕು, ಏನಕ್ಕಂದರೆ ಇದು ವೆಯ್ಟ್ ಲಾಸಿಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಲೆಮನ್ ಯೂಸ್ ಮಾಡಬೇಕು ನೀವು. ನೋಡಿ, ಲಾಸ್ಟಿಗೆ ಹೀಗಾಗಿದೆ. ಅದ್ರ ಜೊತೆ ಬಾಯ್ಲ್ ಆಗಿರೋ ಇದು ಎಗ್ಗು ತಿನ್ಬೋದು. ಆಮೇಲೆ ಇದು ರಾಗಿ ಅಂಬ್ಲಿ. ಇದು 3 ಪ್ರಾಡಕ್ಟ್ಸು ವೆಯ್ಟ್ ಲಾಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್.